ವೆಲ್ಕಮ್ ಟು ಜಿ7 ಫ್ರೆಂಡ್ಸ್. ನನಗೆ ಇವತ್ತೊಂದು ರಾಮ್ ಪರಿವಾರ ಡಾಲರ್ ಆರ್ಡರ್ ಬಂದಿದೆ. ಇದು ಬಂದು ತುಂಬಾ ದಿನ ಆಯ್ತು ಆರ್ಡರ್. ನಾನು ತುಂಬಾ ಸಲ ಇದನ್ನು ಪೋಸ್ಟ್ ಕೂಡ ಮಾಡಿದ್ದೀನಿ. ಇದು ಡಾಲರ್ ಬಂದು ಕಸ್ಟಮರ್ ಬಂದು ಬೇರೆ ಕಡೆ ಮಾಡ್ಕೊಂಡು ಬಂದಿದ್ರು, ಬೇರೆ ಜ್ಯುವೆಲರಿ ಶಾಪ್ ಅಲ್ಲಿ. ಡಾಲರ್ ಅವ್ರು ಏನಂದ್ರೆ ಸ್ಕೀಮ್ ಒಂದು ಹಾಕಿದ್ರು, ಮಂತ್ಲಿ ಕಟ್ಟೋದೇನೋ ಹಾಕಿದ್ರು. ಅದರಿಂದ ಅವ್ರ ಹತ್ರ ಏನೋ ಒಂದು ತಗೊಂಡ್ ಬರ್ಬೇಕು ಅನ್ನೋ ಉದ್ದೇಶದಿಂದ ಈ ಡಾಲರ್ ಒಂದು ತಗೊಂಡ್ ಬಂದಿದ್ರು. ಮತ್ತೆ ಈ ತರ ಮೇಲ್ಗಡೆ ಡಿಸೈನ್ ಅದೆಲ್ಲ ಏನು ಇರ್ಲಿಲ್ಲ. ಅದನ್ನ ಇವರೇ ಕಸ್ಟಮರೇ ಸೆಲೆಕ್ಟ್ ಮಾಡಿ ಈ ತರ ಬರಬೇಕು, ಈ ತರ ಇರಬೇಕು ಅಂತ ಹೇಳ್ಬಿಟ್ಟು ಕಸ್ಟಮರ್ ಸೆಲೆಕ್ಟ್ ಮಾಡಿ ಹೇಳಿದ್ದಾರೆ. ಅದು ಪಿಂಟ್ರೆಸ್ಟ್ ಆಪ್ ಅಲ್ಲಿ ನೋಡಿ ಈ ತರ ಡಿಸೈನ್ ಒಂದು ಸೆಲೆಕ್ಟ್ ಮಾಡಿದ್ರು. ಇದರಲ್ಲಿ ಆಪಲ್ ನೋಡಿದಾಗ ಡಿಸೈನ್ ನೋಡಿದಾಗ ಶಾಂಪಲ್ ಅಲ್ಲಿ 3 ಲೈನ್ ಇತ್ತು. ಇದು 3 ಲೈನ್ ಬಂದಿತ್ತು. ಅದು ಏನಂದ್ರೆ ಬಜೆಟ್ ತುಂಬಾ ಹೆವಿ ಆಗೋಗ್ತಿದೆ. ಯಾಕಂದ್ರೆ ಇದೇ 20 ಗ್ರಾಮ್ 24 ಗ್ರಾಮ್ ಸಮಥಿಂಗ್ ಇದೆ. ಇದು 22 ಗ್ರಾಮ್ ಹಂಗ್ ಬರುತ್ತೆ. ಮತ್ತೆ ಈ ಬೀಡ್ಸ್ ಎಲ್ಲ ಸೇರಿ 24ರಿಂದ 25 ಗ್ರಾಮ್ ಅಷ್ಟು ಇದೆ ಇದು. ಮತ್ತೆ ಇದು ಮತ್ತೆ ಪೀಸ್ಗಳೆಲ್ಲ ಹಾಕ್ಲಿಕ್ಕೆ ಮತ್ತೆಲ್ಲ ತುಂಬಾ ಬಜೆಟ್ ಓವರ್ ಆಗೋಗ್ತಿದೆ ಅನ್ನೋ ಉದ್ದೇಶದಿಂದ 2 ಲೈನ್ ಮಾಡಿಸೋಣ ಸಾಕು ಅನ್ನೋದೇ 2 ಲೈನ್ ಮಾಡಿಸಿದ್ದಾರೆ. ಮಾಡಿಸ್ಬೇಕಂದ್ರೆ 3 ಲೈನ್ ಮಾಡಿಸ್ಬೋದಾಗಿತ್ತು. ಅವ್ರಿಗೆ ಮತ್ತೆ ಇನ್ನೊಂದು ಯೋಚನೆ ಮಾಡಿದ್ದೇನೆಂದ್ರೆ ಡಾಲರು 3 ಲೈನ್ ಮಾಡಿದ್ರೆ ಡಾಲರ್ ಈಕ್ವಲ್ ಆಗಿ ಸರನು ಬಂದ್ಬಿಡುತ್ತೆ, ಬೇಡ ಅನ್ನೋ ಉದ್ದೇಶದಿಂದ ಈಗ 2 ಲೈನ್ ಮಾಡಿದೀವಿ. ನೋಡ್ಬೋದು ನೀವು, ಡಿಸೈನ್ ತುಂಬಾ ಚೆನ್ನಾಗಿ ಬಂದಿದೆ. ಮತ್ತೆ ಕಸ್ಟಮರ್ ತುಂಬಾ ಅದ್ರ ಬಗ್ಗೆ ಯೋಚನೆ ಮಾಡಿದ್ರು. ಯಾಕಂದ್ರೆ ಅವ್ರಿಗೇನು ಅದ್ರ ಬಗ್ಗೆ ಡಾಲರ್ ತಗೊಂಡು ಬಂದಿದ್ದಾರೆ ಅಷ್ಟೇ. ಅವ್ರ ಹತ್ರ ತುಂಬಾ ದಿನ ಇಟ್ಕೊಂಡಿದ್ದಾರೆ, ಏನ್ ಡಿಸೈನ್ ಮಾಡಿಸ್ಬೇಕು, ಇದಕ್ಕೆ ಯಾವ ತರ ಮಾಡ್ಬೇಕು, ಯಾವ ತರ ಪೌಣಿಸ್ಬೇಕು ಅಂತ. ಹಂಗಾಗಿ ತುಂಬಾ ಯೋಚನೆ ಮಾಡಿ ಕೊನೆಗೆ ಫೈನಲ್ ಆಗಿ ನಾನು ಹೇಳ್ದೆ, ಮೇಡಮ್ ಅದು ಇದು ನೋಡ್ತಾನೆ ಇರ್ತೀವಿ, ಯಾವ್ದಾದ್ರು ಒಂದು ಮಾಡ್ಬಿಡೋಣ, ಏನಾಗುತ್ತೆ ಇದ್ರೆ ಏನೋ ಅದೊಂದು ಡಿಸೈನ್ ಇರುತ್ತಲ್ಲ ಅನ್ನೋ ಉದ್ದೇಶದಿಂದ ಹೇಳಿದೆ. ಸರಿ ಅಂತ ಹೇಳ್ಬಿಟ್ಟು ಒಪ್ಕೊಂಡ್ಬಿಟ್ಟು ಇವಾಗ ಅದನ್ನ ಮಾಡಿದೀವಿ, ಚೆನ್ನಾಗಿ ಬಂದಿದೆ. ನೆಕ್ಸ್ಟ್ ನಿಮ್ಗೆ ಏನಾದ್ರು ಈ ತರ ಬೇಕಂದ್ರೆ ಇದು ಬಂದು ಇವಾಗ ಸದ್ಯಕ್ಕೆ 30 ಗ್ರಾಮ್ ಅಷ್ಟು ಆಗಿದೆ. ನಿಮ್ಗೆ 3 ಲೈನ್ ಬರ್ಬೇಕು ಅಂದ್ರೆ ಒಂದು 40 ಗ್ರಾಮಲ್ಲಿ ಮಾಡ್ತಾರೆ, 3 ಲೈನ್ ಬರುತ್ತೆ, ಚೆನ್ನಾಗಿ ಇರುತ್ತೆ. ತುಂಬಾ ಓವರ್ ಆಗುತ್ತೆ 3 ಲೈನ್ ಮಾಡಿದ್ರೆ. ಸಾಕು 2 ಲೈನ್ ಇದೆ ಈ ಡಾಲರ್ಗೆ. ಸಾಕು. ಇನ್ನು ಅದು ದೊಡ್ಡದು ಮಾಡಿದ್ರೆ ತುಂಬಾ ಓವರ್ ಆಗಿ ಹೋಗುತ್ತೆ. ನಾನು ಶಾಂಪಲ್ ತೋರಿಸ್ತೀನಿ ನೋಡಿ, ಈ ತರ ಬರ್ಬೇಕು ಅಂತ ಅನ್ಕೊಂಡಿದ್ದು. ಬಜೆಟ್ ಇದ್ರೆ ಮಾಡ್ಬಿಡ್ಬೋದಾಗಿತ್ತು ಅದು. ಆದ್ರೆ ಕಸ್ಟಮರ್ಗೆ ಏನಂದ್ರೆ ತುಂಬಾ ದಪ್ಪ ಆಗೋಗುತ್ತೆ ಸರ ಅನ್ನೋ ಉದ್ದೇಶದಿಂದ ಸಣ್ಣನೆ ಮಾಡಿದ್ವಿ. ಇದು ವಿಷಯ. ಇದ್ರ ಬಗ್ಗೆ ಕೇಳೋದು ಇನ್ನೇನಿದೆ, ನಾನು ಮಾಡಿರೋದು ಏನಿಲ್ಲ, ಬರೀ ಆ ಪೀಸ್ಗಳು ಮಾಡಿರೋದು ಮತ್ತೆ ಆ ಪೌಂಡ್ಸ್ ಕೊಟ್ಟಿರೋದು, ಇಷ್ಟೇ ನನ್ನ ಕೆಲಸ. ಮತ್ತೆ ನಿಮ್ಗೆ ಈ ತರ ಡಾಲರ್ ಬೇಕಾದ್ರೆ ನಾನು ಮಾಡಿಸ್ಕೊಡ್ತೀನಿ, ಅದೇನು ದೊಡ್ಡ ಕೆಲಸ ಏನಲ್ಲ. ಅಂದ್ರೆ ಟೈಮ್ ಕೊಡಬೇಕು. ಹೈಡ್ರೋಲಿಕ್ ವರ್ಕಲ್ಲಿ ಮಾಡಿರೋದು ಇದು. ಇದೇನಂದ್ರೆ ಕೆಲ್ಸಗಾರರು, ಇದು ಹೊಸ ಕೆಲಸ. ಇದು ಮಾಮೂಲಿ ಇಷ್ಟು ದಿನ ಕ್ಯಾಸ್ಟಿಂಗ್ ಅದೆಲ್ಲ ಐತೆ. ಇದರಲ್ಲಿ ಬಂದು ಪೇಪರ್ ಕ್ಯಾಸ್ಟಿಂಗ್ ಅಂತಾರೆ, ಮತ್ತೆ ಇದು ಬಂದು ಹೈಡ್ರೋಲಿಕ್ ವರ್ಕ್ ಅಂತಾರೆ ಕೆಲವು. ಅದ್ರಲ್ಲಿ ಮಾಡಿರೋದು. ತೂಕ ಕಡಿಮೆನೇ ಇರುತ್ತೆ, ಆದ್ರೆ ವರ್ಕ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಅದು ಇದರ ಸ್ಪೆಷಾಲಿಟಿ ವರ್ಕ್ ಅಲ್ಲಿ. ನಿಮ್ಗೆ ಏನಾದ್ರು ಬೇಕಿದ್ರೆ ಬಂದು G7 ಎಲ್ಲ ಆರ್ಡರ್ ಮಾಡಿ. ಮೊದಲೇ ಫುಲ್ ಅಮೌಂಟ್ ಕೊಡಬೇಕು, ಯಾವುದೇ ಕಾರಣಕ್ಕೂ ಸಾಲ ಕೊಡಲ್ಲ, ದಯವಿಟ್ಟು ಹೇಳ್ತಿದ್ದೀನಿ. ಸಾಲ ಅಂತೂ ನಾನು ಕೊಡಲ್ಲ. ಇವರೇ ತುಂಬಾ ಜನಕ್ಕೆ ನಾನು ಎಷ್ಟು ಹೇಳಿದ್ರು ಕೂಡ ಅವ್ರು ಅರ್ಥ ಮಾಡ್ಕೊಳ್ತಿಲ್ಲ. ಸ್ವಲ್ಪ ಅಮೌಂಟ್ ಕೊಡೋದು ಮತ್ತೆ ಇನ್ನು ಸ್ವಲ್ಪ ಕೊಡೋದು, ಈ ತರ ಮಾಡಬೇಡಿ. ನನಗೆ ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ನಾನು ಇಟ್ಕೊಂಡಿರೋ ಪರ್ಸೆಂಟೇಜ್ ತುಂಬಾ ಕಡಿಮೆ ಇರುತ್ತೆ. ಹಂಗಾಗಿ ಅದು ಮಾಡಬೇಡಿ. ಮತ್ತೆ ಇನ್ನೊಂದು ಏನಂದ್ರೆ, ತುಂಬಾ ಜನ ಕಸ್ಟಮರ್ಸು ಒಂದು ಭಾವನೆ ಇರುತ್ತೆ. ಏನಂದ್ರೆ, ಒಂದು ಎಕ್ಸಾಂಪಲ್ ನಿಮ್ಗೆ ಕೊಡ್ತೀನಿ. ಇವಾಗ ಇದು ಬೀಡ್ಸ್ ಆಗಿರ್ಬೋದು, ಮತ್ತೆ ಇಲ್ಲಿ ಹಾಕಿರೋ ಗುಂಡುಗಳಾಗಿರ್ಬೋದು, ಚಿನ್ನದ ಗುಂಡುಗಳಾಗಿರ್ಬೋದು, ಏನೇ ಆಗಿರ್ಬೋದು, ಕೆಲಸದಲ್ಲಿ ಏನೇ ಆಗಿರ್ಬೋದು, ಯಾವುದು ಕೂಡ ಫಸ್ಟ್ ಟೈಮ್ ಮಾಡುವಾಗ ಇದು ಇದೇ ತರ ಬರುತ್ತೆ ಅಂತ ನಾವು ಅನ್ಕೊಂಡಿರ್ತೀವಿ. ಆಗಲ್ಲ. ಅದು ಏನಾಗುತ್ತೆ ಅಂದ್ರೆ, ನಾವು ಅನ್ಕೊಂಡಿರ್ತೀವಿ ಈ ತರ ಮಾಡೋಣ ಚೆನ್ನಾಗಿ ಬರುತ್ತೇನೋ ಅಂತ ಅನ್ಕೊಂಡು ಊಹೆ ತಗೊಂಡು ಮಾಡಿರ್ತೀವಿ. ಕಸ್ಟಮರು ಅಷ್ಟೇ ಒಂದು ಊಹೆ ಮಾಡಿ ಈ ತರ ಡಿಸೈನ್ ಮಾಡೋಣ ಚೆನ್ನಾಗ್ ಅನ್ಸುತ್ತೆ, ಈ ತರ ಮಾಡೋಣ ಚೆನ್ನಾಗಿರುತ್ತೆ ಅಂತೇಳಿ ಊಹೆ ಮಾಡಿ ಮಾಡಿರ್ತಾರೆ. ಈ ಡಿಸೈನ್ ಆರ್ಡರ್ ಮಾಡಿರ್ತಾರೆ. ನಾವು ಅಷ್ಟೇ, ಅದು ಕೆಲಸ ಮಾಡುವಾಗ ಇದನ್ನ ಊಹೆ ಮಾಡ್ಕೊಂಡೆ ನಾವು ತಂದಿರ್ತೀವಿ. ಈ ಬೀಡ್ಸ್ ಆಗಿದ್ರೆ ಸರ್ ಆಗುತ್ತೆ. ಯಾಕಂದ್ರೆ ನಮ್ಮ ಎಕ್ಸ್ಪೀರಿಯನ್ಸ್ ಏನಿದೆಯೋ ಅದನ್ನ ಯೂಸ್ ಮಾಡ್ಕೊಂಡು, ಇವಾಗ ಒಂದು ಎಕ್ಸಾಂಪಲ್, ಈ ಬೀಡ್ಸ್ ಹಾಕಿದ್ರೆ ಸರ್ ಆಗುತ್ತಾ, ಇದಕ್ಕಿನ್ನ ಸಣ್ಣ ಆಗ್ಬೇಕಾ, ಇವಾಗ ಎಕ್ಸಾಂಪಲ್ ಈ ಪರಳಿ ಇದೆ ಅನ್ಕೊಳ್ಳಿ, ಇಷ್ಟು ದಪ್ಪ ಹಾಕಿದ್ರೆ ಸರ್ ಆಗುತ್ತಾ, ಇಲ್ಲ ಇನ್ನ ಸ್ವಲ್ಪ ಸಣ್ಣ ಆಗ್ಬೇಕಾಗಿತ್ತ, ಇವೆಲ್ಲ ನಮಗೂ ಅದು ಪೌಂಡ್ಸವ್ರಿಗೂ ಗೊತ್ತಾಗಲ್ಲ. ನಾವು ಅದನ್ನ ಏನ್ ಮಾಡ್ತೀವಿ, ನಾವು ನೋಡ್ತೀವಿ, ಅದನ್ನ ನೋಡ್ಬಿಟ್ಟು ಅದನ್ನ ನೋಡಿ ನಾವು ಕೂಡ ಯೋಚನೆ ಮಾಡಿರ್ತೀವಿ, ಇದು ಮಾಡಿದ್ರೆ ಸರೋಗುತ್ತಾ, ಇನ್ನೂ ಸ್ವಲ್ಪ ಸಣ್ಣಗೆ ಸಾಕ, ನಾವು ಕೂಡ ಯೋಚನೆ ಮಾಡಿರ್ತೀವಿ. ಆದ್ರೂ ಕೂಡ ಎಲ್ಲ ಕೊನೆಯಲ್ಲಿ ಎಲ್ಲ ರೆಡಿ ಆಗೋದ್ಮೇಲೆ ಕಸ್ಟಮರ್ಸ್ ಏನ್ ಮಾಡ್ತಾರೆ, ಇಲ್ಲ ಸರ್ ಇದು ಸ್ವಲ್ಪ ಸಣ್ಣ ಬರ್ಬೇಕಾಗಿತ್ತು. ಆ ಫೀಡ್ಬ್ಯಾಕ್ ಕೊಡೋದು ತುಂಬಾ ಈಸಿ. ಅವಾಗ ರೆಡಿ ಆಗೋದ್ಮೇಲೆ ತಪ್ಪುಗಳು ಹಿಡಿಯೋದು ತುಂಬಾ ಈಸಿ. ಯಾಕಂದ್ರೆ ಅದಕ್ಕೆ ಮೊದ್ಲೇನೆ
ಇಷ್ಟು ಇವಾಗ ನಾನು ಹೇಳ್ತೀನಿ, ಒಂದು ನಿಮಿಷ. ಇವಾಗ ಇದು ಬಂದು 5 mm ಪರ್ಲಿ, ಇದು 5 mm ಇದೆ ಅಂತ, ಅಂದರೆ ದಪ್ಪ ಬಂದು 5 mm ಇದೆ ಅಂತ. ಕಸ್ಟಮರು ಅಷ್ಟು ನಾಲೆಡ್ಜ್ ಇರುವಾಗ ಒಂದೇ ಸಲ ನಾವು 5 mm ಮುತ್ತಾಕ್ಬಿಡಿ, 20 inches ಮಾಡಬೇಡಿ, 18 inch ಮಾಡಿ, ಇವೆಲ್ಲ ಹೇಳ್ಬೋದಲ್ಲ. ಕಸ್ಟಮರ್ ಸ್ಟಾರ್ಟಿಂಗಲ್ಲಿ ಏನು ಅವ್ರಿಗೂ ಏನು ಗೊತ್ತಿರಲ್ಲ. ನಾವು 5 mm ಹಾಕ್ತೀವಿ ಮೇಡಮ್, ಇದಕ್ಕೆ ಮುತ್ತು ಚೆನ್ನಾಗಿ ಬರುತ್ತೆ, 6 mm ಆಗ್ಬಿಡ್ತೀವಿ ಚೆನ್ನಾಗಿ ಬಂದ್ಬಿಡುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ನಾವು ಕೂಡ ಅಲ್ಲಿ ನೋಡ್ತೀವಿ. ಆ ಡಾಲರ್ ರೆಡಿ ಆದಮೇಲೆ, ಒಂದು ವೇಳೆ ಆ ಸರಗಳು ಗುಂಡುಗಳು ರೆಡಿ ಆದಮೇಲೆ ಅದಕ್ಕೆ ಯಾವ ಸೈಜ್ ಹಾಕಿದ್ರೆ ಚೆನ್ನಾಗಿರುತ್ತೆ, ಒಂದು ವೇಳೆ ಚೆನ್ನಾಗಿರಲ್ವಾ, ಇದೆಲ್ಲ ನಮಗೂ ಕೂಡ ಗೊತ್ತಿರಲ್ಲ. ನಾವು ಕೂಡ ಒಂದು ಊಹೆ ತಗೊಂಡೇ ಮಾಡಿರ್ತೀವಿ. ನಿಮ್ಗೆ ಎಷ್ಟು ಮಾತ್ರ ಗೊತ್ತಿರುತ್ತೋ ಅದ್ರಲ್ಲಿ ನಮಗೆ ಒಂದು ಸ್ವಲ್ಪ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಗೊತ್ತಿರ್ಬೋದು ಅಷ್ಟೇ ಕೆಲಸ ಮಾಡೋದ್ರಿಂದ. ಅಷ್ಟು ಬಿಟ್ರೆ ಹಿಂಗೆ ಬರುತ್ತೆ ಹಿಂಗೆ ಆಗುತ್ತೆ ಅಂತ ಯಾವುದು ಕೂಡ ಜ್ಯುವೆಲರಿನ ಮಾಡ್ಲಿಕ್ಕಾಗಲ್ಲ. ಆಗ ಮಾಡೋದು ನಿಮ್ಗೆ ರೆಡಿಮೇಡ್ ಅಲ್ಲಿ ಆದಾಗ ಅದು ಕೂಡ ಅಷ್ಟೇ, ಅದರಲ್ಲಿ 1000 ತಪ್ಪುಗಳಿರ್ತಾರೆ. ರೆಡಿಮೇಡ್ ಅಲ್ಲಿ ನಿಮ್ಗೆ ಅದು ಗೊತ್ತಾಗಲ್ಲ. ಅಂಗಡಿಯಲ್ಲಿ ಹೋಗ್ಬಿಡ್ತಿರೋ ತುಂಬಾ ಜನ ಹೇಳ್ತಾರೆ, ನಾವು ಈ ತರ ಎಲ್ಲ ಆರ್ಡರ್ ಕೊಟ್ಟು ಎಲ್ಲ ಮಾಡ್ಸಲ್ಲ ಸರ್, ನಾವು ಹೋಗ್ತೀವಿ ಅಂಗಡಿಗೆ ನೋಡ್ತೀವಿ, ಯಾವ್ದು ಇಷ್ಟ ಬರುತ್ತೋ ಎತ್ಕೊಂಡು ಬಂದು ನಾವು ಹಾಕಿ ಮನೇಲಿ ಇಟ್ಕೊಳ್ತೀವಿ ಹೊರತು ಈ ತರ ತಲೆನೋವು ಇಟ್ಕೊಳಲ್ಲ ಅಂತ. ತಲೆನೋವು ಇಟ್ಕೊಳಲ್ಲ, ಓಕೆ, ನಾನೇನು ಅಂತಿಲ್ಲ. ನಿಮ್ಗೆ ಇಂಥದ್ದೇ ಬೇಕು ಅಂದಾಗ ಆರ್ಡರ್ ಕೊಟ್ಟು ಮಾಡಿಸುವಾಗ ಅದರಲ್ಲಿ ಹಿಂಗೆ ಬರುತ್ತೆ ಹಂಗೆ ಬರುತ್ತೆ ಅಂತ ನಾವು ಯಾವುದನ್ನು ಊಹೆ ಮಾಡೋಕ್ಕಾಗಲ್ಲ. ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ. ಮತ್ತೆ ಇನ್ನೊಂದೇನಂದ್ರೆ, ಪ್ರತಿಯೊಂದು ನಾವು ಆರ್ಡರ್ ಮಾಡುವಾಗ ಫಸ್ಟ್ ಪ್ರತಿಯೊಂದು ಹೊಸದಾಗೆ ಮಾಡ್ತಿರ್ತೀವಿ. ಅದರಲ್ಲಿ ತಪ್ಪುಗಳು ಇರ್ತವೆ, ಕೆಲವು ಕರೆಕ್ಟ್ ಇರ್ತವೆ, ಒಂದೊಂದ್ಸಲ ಫುಲ್ 100% ಸಕ್ಸಸ್ ಆಗೋಗುತ್ತೆ. ಒಂದು 10 ಐಟಮ್ ಮಾಡಿದಾಗ 1-2 ಐಟಮ್ ರಿಜೆಕ್ಟ್ ಆಗ್ತಿರುತ್ತೆ. ಇದಕ್ಕೆಲ್ಲ ನಾವು ಬರ್ಸ್ತಾ ಇರ್ತೀವಿ, ನಷ್ಟನ ಕೂಡ ಒಪ್ಕೊಳ್ತಿರ್ತೀವಿ. ನಾನು ಹೇಳೋದಂದ್ರೆ, ಒಂದು ಸಣ್ಣ ಮಾತು, ಒಂದು ಚಿನ್ನ ಜ್ಯುವೆಲರಿನ ಮಾಡಿಸ್ಮೇಲೆ ಇಲ್ಲ ತಗೊಂಡ್ಮೇಲೆ ಯಾವುದೇ ಕಾರಣಕ್ಕೂ ಅದನ್ನು ಮಾರ್ಬಿಡೋದಕ್ಕಾಗಲಿ, ಇಲ್ಲ ಅದು ಚೆನ್ನಾಗಿಲ್ಲ ಅಂತ ರಿಜೆಕ್ಟ್ ಮಾಡೋದಾಗಲಿ ಆ ಥರ ಮಾಡಬೇಡಿ. ಆದಷ್ಟು ಚಿನ್ನನ ಎತ್ಕೊಂಡೋಗಿ ಮನೇಲಿ ಇಟ್ಕೊಂಡು ಸೇಫಾಗಿ ಇಟ್ಕೊಳ್ಳಿ. ನಿಮ್ಮ ಕಷ್ಟಕ್ಕೆ ಅದು ಬರುತ್ತೆ. ಮನುಷ್ಯನಿಗೆ ಎಷ್ಟು ಬೆಲೆ ಇದೆಯೋ ಮನುಷ್ಯರ ಆದಮೇಲೆ ಚಿನ್ನಕ್ಕೆ ಅಷ್ಟು ಬೆಲೆ ಇದೆ ಅಂತ ನಾನು ನಂಬ್ತೀನಿ. ಯಾಕಂದರೆ ಒಂದು ಮನುಷ್ಯ ನಾವು ಕಷ್ಟದಲ್ಲಿದ್ದಾಗ ಸುಖದಲ್ಲಿದ್ದಾಗ ನಾವು ಮನುಷ್ಯರ ಜೊತೆನೇ ನಾವು ಹಂಚ್ಕೊಳ್ಳೋದು. ಒಂದೊಂದು ಟೈಮ್ ಏನಾಗುತ್ತೆ, ಆ ಮನುಷ್ಯರು ಕೂಡ ನಮ್ಮ ಜೊತೆ ಇರಲ್ಲ. ನಮ್ಮವರು ಅಂದ್ಕೊಂಡಿರೋರು ಯಾರು ಕೂಡ ನಮ್ಮ ಜೊತೆ ಇಲ್ಲದೆ ಇರುವಾಗ ತುಂಬ ವಿಶ್ವಾಸದಿಂದ ಇರೋದಂದರೆ ಚಿನ್ನನೇ. ನಮ್ಮ ಕಷ್ಟಕ್ಕೆ ಬರುತ್ತೆ, ಸುಖಕ್ಕೆ ಬರುತ್ತೆ, ಎಲ್ಲದಕ್ಕೂ ಬರುತ್ತೆ. ಆದ್ದರಿಂದ ನಾನು ಹೇಳೋದಂದರೆ, ಎಲ್ಲರೂ ಕೂಡ ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡಿ. ಆ ಚಿನ್ನನ ತಗೊಳ್ಳೋವಾಗ ತಪ್ಪುಗಳು ಇಟ್ಕೊಂಡು ಅದನ್ನು ಎತ್ಕೊಂಡು ರಿಜೆಕ್ಟ್ ಮಾಡೋದು ಆ ಥರ ಮಾಡಬೇಡಿ. ಏನೋ ಒಂದು ಸಣ್ಣ ಸಣ್ಣ ಮಿಸ್ಟೇಕ್ಗಳು ಇದ್ದೇ ಇರ್ತವೆ ಪ್ರತಿಯೊಂದರಲ್ಲೂ. ಇವಾಗ ನಾವಿದ್ದೀವಿ, ನಾವು ಹಾಕ್ಕೊಳ್ಳೋರು 100% ನಾವು ಏನಾದರೂ ಎಲ್ಲದರಲ್ಲೂ ಚೆನ್ನಾಗಿರ್ತೀವಿ. ನಮಗೂ ಏನೋ ಒಂದು ದೇವ್ರು ಒಂದು ಲೋಪ ಕೊಟ್ಟಿರ್ತಾನೆ. ಒಂದು ವೇಳೆ ಇವಾಗ ನಾನು ಅದೀನಿ, ನನಗೆ ಕೈಗಳಲ್ಲಿ ಇವಾಗ ನಿಮ್ಗೆ ಜ್ಯುವೆಲರಿ ತೋರಿಸೋದ ನಾನು ಅನ್ಕೋಬೋದಲ್ಲ, ಇದು ನನ್ನ ಕೈಗಳು ಸರಿ ಇಲ್ಲ ಅಂತೇಳಿ ನಾನು ತೋರಿಸದೇ ಇರ್ಬೋದಲ್ಲ. ಹಂಗಲ್ಲ ಅಲ್ಲ, ದೇವ್ರು ನಮ್ಗೆ ಏನು ಕೊಟ್ಟಿದ್ದಾನೆ ಅದನ್ನು ನಾವು ಅನುಭವಿಸ್ಬೇಕು. ಅದನ್ನೇ ಪ್ರೀತಿಯಿಂದ ನಾವು ತಗೊಳ್ಬೇಕು. ಇವಾಗ ಒಬ್ಬೊಬ್ರಿಗೆ ಒಂದೊಂದು ಕಷ್ಟನೂ ಕೊಟ್ಟಿರ್ತಾನೆ, ಸುಖನೂ ಕೊಟ್ಟಿರ್ತಾನೆ. ಆ ಸುಖನೂ ನೆನೆಸ್ಕೋಬೇಕು, ಕಷ್ಟನೂ ಅನುಭವಿಸ್ಬೇಕು. ಅದು ನಾನು ಹೇಳೋದು. ಚಿನ್ನದ್ರಲ್ಲೂ ಕೂಡ ಅಷ್ಟೇ, ಒಂದು ಮನುಷ್ಯರ ಥರನೇ ಚಿನ್ನ ಅಂದರೆ. ಅದರಲ್ಲಿ ಕೆಲವು ಡಿಫೆಕ್ಟ್ಗಳಿರ್ತವೆ. ಅಷ್ಟು ಮಾತ್ರಕ್ಕೆ ಅದನ್ನು ಮನೆಗೆ ತಗೊಂಡು ಹೋಗ್ದಿರ ಇರಬೇಡಿ. ಸ್ವಲ್ಪ ಮಿಸ್ಟೇಕ್, ತುಂಬ ತಪ್ಪುಗಳಿದ್ರೆ ಬೇಡ. ನಾನು ಹೇಳೋದೇನೆಂದರೆ, ಇವಾಗ ನೀವು ಒಂದು ಆರ್ಡ್ರ್ ಮಾಡಿರ್ತೀರ, ಏನಪ್ಪ 100ಗೆ 100% ನಮಗೆ ಒಂದು 40% ನಮಗೆ ಅದು 40% ಸಕ್ಸಸ್ ಆಗಿಲ್ಲ, ಅದು ಫೈಲ್ ಆಗಿದೆ, ನಂಗೆ ಬೇಡ ಜ್ಯುವೆಲ್ರಿ ಅಂದರೆ ನಿಮಗಿಂತ ಮೊದಲು ನಾನೇ ರಿಜೆಕ್ಟ್ ಮಾಡಿಬಿಡ್ತೀನಿ ಅದನ್ನು. ಆದರೆ ಕೆಲವ್ರು ಏನು ಮಾಡ್ತಾರೆ ಅಂದರೆ, 100% ಜ್ಯುವೆಲ್ರಿ ಚೆನ್ನಾಗಿದ್ದಾಗ ಒಂದು ಸಣ್ಣ ಮಿಸ್ಟೇಕಿಂದ ಕೂಡ ರಿಜೆಕ್ಟ್ ಮಾಡೋರು ಇರ್ತಾರೆ. ಆ ಥರ ಉದ್ದೇಶನ ಇಟ್ಕೋಬೇಡಿ, ಅದು ಕರೆಕ್ಟ್ ಅಲ್ಲ. ಅದರಿಂದ ನಮಗೇನು ನಷ್ಟ ಬರಲ್ಲ, ಆದರೆ ನಮ್ಮ ಕಷ್ಟ 1 ದಿನ 2 ದಿನ ಕಷ್ಟ ಹೋಗುತ್ತೆ. ಆ ಜ್ಯುವೆಲ್ರಿ ಬಂದಿಲ್ಲ, ಆರ್ಡ್ರ್ ಬಂದಿಲ್ಲ ಅಂತೇಳಿ ಅಂದ್ಕೊಂಡ್ಬಿಟ್ರೆ ಅದರಲ್ಲಿ ನಮಗೆ ಸರೋಗುತ್ತೆ. ನಾವು ಕಷ್ಟ ಬಿದ್ದಿರೋದು ಹೋದ್ರೆ ಹೋಯ್ತು ಅಂತ ಬಿಟ್ಟಾಗ್ತೀವಿ. ಆದರೆ ನಿಮಗೆ ನಮ್ಗೆ ಬರೋದು 1000 ರೂಪಾಯಿ ಆದರೆ ನಿಮ್ಗೆ ಬರೋದು 1,00,000 ರೂಪಾಯಿ ಇರುತ್ತೆ ನಿಮ್ಮ ಮನೆಗೆ ಸೇರೋದು. ಆ 1,00,000 ರೂಪಾಯಿನ ಬಿಟ್ಟಾಗಬೇಡಿ. 1000 ರೂಪಾಯಿ ಮಕ್ಕ ನೋಡಿಬಿಟ್ಟು 1,00,000 ರೂಪಾಯಿನ ಬಿಡಬೇಡಿ, ಆಯಿತಾ? ಅದು ನಾನು ಹೇಳೋದು. ರಿಜೆಕ್ಟ್ ಮಾಡಬೇಡಿ, ಚಿನ್ನನ ರಿಜೆಕ್ಟ್ ಮಾಡಬೇಡಿ. ರೇಟ್ ಜಾಸ್ತಿ ಆಯಿತು ತಗೊಳ್ಳೋದು ಬೇಡ, ರೇಟ್ ಡೌನ್ ಆಗ್ತಿದೆ ನೋಡೋಣ ಅನ್ನೋದು ಇದೆಲ್ಲ ಅಲ್ಲ. ನಿಮ್ಮ ಹತ್ರ ದುಡ್ಡಿದ್ದಾಗ ಚಿನ್ನ ತೆಗೆದು ಮನೇಲಿ ಇಟ್ಕೊಂಡ್ಬಿಡಿ, ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಇದು ಇವತ್ತು ನನಗೆ ಹೇಳ್ಬೇಕನ್ನಿಸ್ತು, ಅದು ಹೇಳಿದ್ದೀನಿ. ಮತ್ತು ಇದ್ರ ಬಗ್ಗೆ ಡೀಟೇಲಾಗಿ ಹೇಳ್ತೀನಿ ವಿಡಿಯೋದಲ್ಲಿ, ನೋಡಿ. ಏನಾದರೂ ಬೇಕಿದ್ರೆ ಬಂದು ಆರ್ಡ್ರ್ ಮಾಡಿ. ಮೊದಲೇ ಫುಲ್ ಅಮೌಂಟ್ ಕೊಡಬೇಕು, ಯಾವುದೇ ಕಾರಣಕ್ಕೂ ನಾನು ಸಾಲ ಕೊಡಲ್ಲ. ಮತ್ತು ನೀವು ಸ್ವಲ್ಪ ಅಡ್ವಾನ್ಸ್ ಮಾಡಬೇಡಿ, ಮತ್ತೆ ಮಾಡೋಣ ಫುಲ್ ಮಾಡಿ ಮತ್ತೆ ಅಮೌಂಟ್ ಕೊಡ್ತೀವಿ ಇದೆಲ್ಲ ಹೇಳ್ಬೇಡಿ. ಮ್ಯಾಕ್ಸಿಮಮ್ 90% ಅಮೌಂಟ್ ಕೊಡಲಿಕ್ಕೆ ಟ್ರೈ ಮಾಡಿ. ಇದು ವಿಷಯ.
ಅರೆ ಇವ್ರಿಗೆ ನಾವು ಕೆಲಸ ಕೊಡ್ತಿದ್ದೀವಿ, ಇವರು ಚೆನ್ನಾಗಿರ್ಬೇಕು ಅನ್ನೋ ಉದ್ದೇಶ ನಿಮಗೂ ಇರಬೇಕು. ಒಬ್ರನ್ನೊಬ್ರು ಮೋಸ ಮಾಡ್ಕೊಳ್ಳೋದಲ್ಲ ಬಿಸ್ನೆಸ್ ಅಂದರೆ. ಇವಾಗ ನಾನು ನಿಮ್ಗೆ ಕೊಟ್ಟಿದ್ದೀನಿ, ಇವನ ಹತ್ರ ಕಡಿಮೆ ಮಾಡಿಸ್ಕೊಂಡು ಬಿಡೋಣ, ಇವನಿಗೆ ಸಾಲ ಇಡೋಣ ಮತ್ತೆ ನೋಡ್ಕೊಳ್ಳೋಣ ಅನ್ನೋದು ಅಂದ್ಕೊಳ್ಳೋದು ನೀವು ಕರೆಕ್ಟ್ ಅಲ್ಲ. ಇವ್ರು ಆರ್ಡ್ರ್ ಕೊಟ್ಟಿದ್ದಾರೆ, ಏನು ಗೊತ್ತಿಲ್ಲ, ಎಷ್ಟಾದರೆ ಅಷ್ಟು ಮೋಸ ಮಾಡಿಬಿಡೋಣ ಅಂತೇಳಿ ಅಂದ್ಕೊಳ್ಳೋದು ನಾನು ಕರೆಕ್ಟ್ ಅಲ್ಲ. ಇಬ್ಬರು ಮಾಡಿದ್ರೆ ಇಬ್ಬರೂ ಉದ್ಧಾರ ಆಗಲ್ಲ. ನಾವು ಸೋಲ್ಬೇಕು, ನೀವು ಸೋಲ್ಬೇಕು. ನಿಮಗೂ ನಮ್ಮ ಮೇಲೆ ಒಳ್ಳೆ ಅಭಿಪ್ರಾಯ ಇರಬೇಕು, ನನಗೂ ನಿಮ್ಮ ಮೇಲೆ ನನಗೂ ಅದೇ ಅಭಿಪ್ರಾಯ ಇರಬೇಕು, ಒಳ್ಳೆ ಅಭಿಪ್ರಾಯ ಇರಬೇಕು. ಆವಾಗಲೇ ಅದು ಸಕ್ಸಸ್ ಆಗೋದು. ಅಷ್ಟೇ. ಜ್ಯುವೆಲ್ರಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹೊಸದೇನೋ ಜ್ಯುವೆಲ್ರಿ ಬಂದರೆ ನಿಮ್ಗೆ ತೋರಿಸ್ತಿರ್ತೀನಿ. ಮತ್ತು ಈಗ ನೋಡ್ತಿರ್ಬೋದು ನೀವು ರಾಮ್ ಪರ್ವರ ಎಷ್ಟು ಚೆನ್ನಾಗಿದೆ ಅಂತೇಳಿ ಕೆಲಸ. ತುಂಬ ಚೆನ್ನಾಗಿ ಬಂದಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಡಾಲರ್ ನೋಡ್ದಾಗಿಂದನೂ ಇದನ್ನು ಯಾವಾಗ ನಾವು ಪೂರ್ತಿ ಮಾಡಿ ನಾವು ಕಸ್ಟಮರ್ ಕೊಡ್ತೀನಿ, ಇದು ಹೆಂಗೆ ಬರುತ್ತೆ ಫೀಡ್ಬ್ಯಾಕ್ ಅನ್ನೋದು ತುಂಬ ಇತ್ತು. ಆದರೆ ಏನಂದರೆ ಇದು 3 ಲೈನ್ ಮಾಡಬೇಕಾಗಿತ್ತು. 3 ಲೈನ್ ಮಾಡಲಿಕ್ಕೆ ಸ್ವಲ್ಪ ಬಜೆಟ್ ಪ್ರಾಬ್ಲಮ್ ಆಯಿತಾ ಅಷ್ಟೇ. ಕಸ್ಟಮರ್ ಯಾಕೋ ಧೈರ್ಯ ಮಾಡಲಿಲ್ಲ ಅಷ್ಟೇ, ಇನ್ನೇನಿಲ್ಲ. ಅವ್ರು ಮಾಡಿಸ್ಬೇಕು ಅಂದಿದ್ರೆ ಮಾಡ್ಬೋದಾಗಿತ್ತು. ಅವ್ರು ಯೋಚನೆ ಮಾಡಿದ್ದು ಒಂದು ಏನಂದರೆ 3 ಲೈನ್ ಮಾಡಿದ್ರೆ ತುಂಬ ಹೆವಿ ಆಗೋಗುತ್ತೆ ಸರ ಅನ್ನೋ ಉದ್ದೇಶದಿಂದ 2 ಲೈನ್ ಮಾಡಿಸಿದ್ದಾರೆ. ನಾನು 3 ಲೈನ್ದು ನಿಮಗೆ ಸೈಡಲ್ಲಿ ಫೋಟೋ ಹಾಕಿರ್ತೀನಿ, ನೀವು ನೋಡ್ಬೋದು. ಮತ್ತು ಈಗ ನೀವು ಪೆಂಡೆಂಟ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತೇಳಿ. ವರ್ಕ್ ಎಲ್ಲ ತುಂಬ ಚೆನ್ನಾಗಿದೆ. ಅದು ಹೇಳಲಿಕ್ಕೆ ಏನು ಒಂದೆರಡು ಮಾತಲ್ಲಿಲ್ಲ, ಅಷ್ಟು ಚೆನ್ನಾಗಿದೆ. ಅಷ್ಟು ಒಂಥರ ದೇವ್ರ ಗರ್ಭಗುಡಿಯಲ್ಲಿ ಎಷ್ಟು ಕೆಲಸ ಇರುತ್ತೋ ಅಷ್ಟು ಕೆಲಸ ಮಾಡಿದಂಗೆ ಮಾಡಿದ್ದಾರೆ. ಅದು ಕಲ್ಲಿನಲ್ಲಿ ಮಾಡಿದರೆ ಚಿನ್ನದ್ರಲ್ಲಿ ಮಾಡಿದ್ದಾರೆ, ಅಷ್ಟೇ ಡಿಫ್ರೆನ್ಸ್, ಇನ್ನೇನಿಲ್ಲ. ಅಷ್ಟು ಚೆನ್ನಾಗಿದೆ ಡಾಲರು. ಇದು ಕೆಳಗಡೆ ಬಂದಿದೆಯಲ್ಲ ಬೀಡ್ಸ್, ಈ ಬೀಡ್ಸ್ ಎಲ್ಲ ತೂಕ ಎಲ್ಲ ಲೆಸ್ ಕೊಡ್ತೀವಿ. ಇದೆಲ್ಲ ತೂಕದ ಲೆಕ್ಕದಲ್ಲಿ ಏನು ಕೊಡಲ್ಲ. ಆದರೆ ಎಲ್ಲ ಅಂಗಡಿಗಳಲ್ಲೂ ಕೊಡ್ತಾರೆ. ಕೆಲವು ಅಂಗಡಿಗಳಲ್ಲಿ ಏನು ಮಾಡ್ತಾರೆ, ಮೇಕಿಂಗ್ ಚಾರ್ಜ್ ಇಲ್ಲ ಅಂತ ಹೇಳ್ಬಿಟ್ಟು ಅದನ್ನು ನಿಮಗೆ ಬೀಡ್ಸ್ ಲೆಸ್ ಕೊಡ್ದಿರೋ ತಗೊಳ್ಳೋದು, ಅದು ತಪ್ಪಾಗುತ್ತೆ. ಯಾಕಂದರೆ ಬೀಡ್ಸು ತುಂಬ ತೂಕ ಬರ್ತವೆ, ಹಾಗಾಗಿ ಕಲ್ಲು ವೇಸ್ಟೇಜ್ ಇಲ್ಲ, ಮೇಕಿಂಗ್ ಚಾರ್ಜ್ ಇಲ್ಲ ಅಂತೆಲ್ಲ ಆ ಥರ ಎಲ್ಲ ಹೇಳಿ ತಗೊಳ್ಳೋಕೆ ಹೋಗಬೇಡಿ. ಯಾವುದಕ್ಕಾಗಲಿ ಮೇಕಿಂಗ್ ಚಾರ್ಜ್ ಕೊಟ್ಟು, ಅದು ಏನಿದೆಯೋ ಅದು ಚಾರ್ಜ್ ಕೊಟ್ಟು ಜ್ಯುವೆಲ್ರಿ ಮಾಡಿಸ್ಕೊಳ್ಳಿ, ಒಳ್ಳೆಯದು. ಮತ್ತು ಇಲ್ಲಿ ಹಾಕಿರೋದು ಗುಂಡುಗಳು ಬಂದು, ಇದು ಬಂದು ಒಂದೊಂದು ಗ್ರಾಮ್ಗೆ ಬಂದು ಇದು 2 ಬರ್ತವೆ. 550 ಮಿಲಿ ಇದೆ ಒಂದು, ಇದು ಬಂದು ಒಂದು 400 ಮಿಲಿ ಅಷ್ಟು ಬರುತ್ತೆ. ಟೋಟಲ್ ಗ್ರಾಮ್ಗೆ ಒಂದು 2 ಅಂದ್ಕೊಳ್ಳಿ ಅಂದಾಜಾಗಿ. ಇವಾಗ ಇದು ಬಂದು 2, 2, 4, 8 ಗ್ರಾಮ್ ಆಯ್ತು. ಇದು 2 ಕಡೆ ಹಾಕಿದ್ದೀವಲ್ಲ, 8 ಗ್ರಾಮ್ ಆಯ್ತು ಇವು. ಮತ್ತು ಮೇಲಕ್ಕೆ ಇದೆಲ್ಲ ಏನು ನೆಸಿಟಿ ಇಲ್ಲ, ಯಾಕಂದರೆ ಇಲ್ಲೆಲ್ಲ ಏನು ಕಾಣಲ್ಲ, ಇಲ್ಲೆಲ್ಲ ಹಾಕಿನೂ ಯೂಸ್ ಇಲ್ಲ ಚಿನ್ನನ ಅಂತ ಹೇಳ್ಬಿಟ್ಟು ಇದೆಲ್ಲ ಏನು ಹಾಕಿಲ್ಲ. ಮತ್ತು ಹಿಂದ್ಗಡೆ ಥ್ರೆಡ್ ಹಾಕಿದ್ದೀವಿ. ಥ್ರೆಡ್ ಕೂಡ ಅಷ್ಟೇ, ಇದು ಮಾಮೂಲಿ ಥ್ರೆಡ್ ಹಾಕ್ತಿರೋ ತುಂಬ ಸ್ಮೂತಾಗಿರೋದು ಹಾಕಿದ್ರೆ ನಿಮಗೆ ಯಾವುದೇ ಥರ ನಿಮಗೆ ಇರಿಟೇಟ್ ಅಂತ ಆ ಥರ ಏನೂ ಅನಿಸಲ್ಲ, ತುಂಬ ಚೆನ್ನಾಗಿ ಅನಿಸುತ್ತೆ ಫೀಲು. ಉದ್ದ ಬಂದುಬಿಟ್ಟು ಇದು ಬಂದು 22 ಇಂಚ್ ಇದೆ ಅಷ್ಟಿದೆ. ಕಸ್ಟಮರ್ ಹೇಳಿದ್ದು 3/4 ಮಾಡಿ ಅಂತ. ಮತ್ತು ನಾನೇನಂದರೆ ಇದು 3/4ಗೆ ಏನಷ್ಟು ಲುಕ್ ಕಾಣಲ್ಲ, ಸ್ವಲ್ಪ ಲಾಂಗ್ ಇದ್ರೇ ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶದಿಂದ ಲಾಂಗೇ ಮಾಡಿಸಿದ್ದೀನಿ. ಆದರೆ ಮಣಿಗಳು ತೆಗೆದುಬಿಡ್ಬೋದು ಬೇಕಾದರೆ, ಅಷ್ಟಕ್ಕೂ ಬೇಡ ಕಸ್ಟಮರ್ ಅಂದಾಗ ಬೇಕಾದರೆ ತೆಗಿಬೋದು. ಯಾವುದಕ್ಕೂ ಇರಲಿ ಅಂತೇಳಿ ನಾನು ಉದ್ದನೇ ಮಾಡಿಸಿದ್ದೀನಿ. ಯಾಕಂದರೆ ಸ್ವಲ್ಪ ಉದ್ದ ಇದ್ದರೆ ಚೆನ್ನಾಗಿರುತ್ತೆ, ಕಡಿಮೆ ಬಂದರೆ ಮತ್ತೆ ಚೆನ್ನಾಗಿರಲ್ಲ ಅನ್ನೋ ಉದ್ದೇಶದಿಂದ. ಮತ್ತು ಹಿಂದ್ಗಡೆ ಬಂದು ಈ ಥರ ಇರುತ್ತೆ, ನೋಡ್ಬೋದು. ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಏನಾದರೂ ಬೇಕಾದ್ರೆ ಈ ಥರ ಮಾಡಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. ಅಷ್ಟೇ, ಇನ್ನು ವೀಡಿಯೋದಲ್ಲಿ ಇನ್ನೇನು ಹೇಳೋಕ್ಕಿಲ್ಲ. ಇದನ್ನು ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಂಡಿರಿ. ಬೇಕು ಅಂದರೆ ಆರ್ಡ್ರ್ ಮಾಡಿ. ಒಂದು 20 ದಿನ ಆಗುತ್ತೆ, ಒಂದೊಂದು ಟೈಮ್ 30 ದಿನ ಆಗುತ್ತೆ. ಯಾಕಂದರೆ ಇದು ಕೆಲಸಗಾರರು ಇದಕ್ಕೆ ಬೇಗ ಸಿಗಲ್ಲ. ಯಾಕಂದರೆ ಇದು ಒರಿಜಿನಲ್ ಆಗಿ ನಾನು ಪೀಸಿಗೆಲ್ಲ ತಂದಿದ್ದು ಬಾಂಬೆಯಿಂದ ತರಿಸಿದ್ದೀವಿ, ಹಂಗಾಗಿ ಇದು ಸ್ವಲ್ಪ ಲೇಟ್ ಆಯಿತು. ಕಸ್ಟಮರ್ಗೆ ನಾನು ಅಲ್ಲಿಗಿದು ನೀವೇ ತೊಗೊಂಡು ಬಂದುಬಿಡಿ, ಅವರೇ ಅಂಗಡಿಯಲ್ಲೇ ತೊಗೊಂಡು ಬಂದುಬಿಡಿ ಅಂತ ಕೂಡ ಹೇಳಿದ್ದೆ, ಅದು ಆಗಲಿಲ್ಲ. ಮತ್ತು ಹೆಂಗೋ ನನ್ನ ಕೈಯಲ್ಲಿ ಆಯಿತು ಅದು. ಇದು ವಿಷಯ. ಇದು ತೂಕ ಬಂದುಬಿಟ್ಟು 30 ಗ್ರಾಮ್ ಅಷ್ಟಿದೆ, 30 ಗ್ರಾಮ್ ಮೇಲೇ ಇದೆ. 32 ಗ್ರಾಮು 34 ಗ್ರಾಮ್ ಅಷ್ಟಾಗುತ್ತೆ.
ನಿಮ್ಗೆ ಏನಾದರೂ ಬೇಕಿದ್ರೆ ಆರ್ಡ್ರ್ ಮಾಡಿ. ಮತ್ತು ಇನ್ನೊಂದು ತಲೆಗೆ ಹುಳ ಬೇಕು ಇವರಿಗೆ, ಯಾಕಂದರೆ ಇದು ತಕ್ಕಂಗೆ ವಾಲೆಗಳು ಏನು ಹಾಕ್ಕೊಳ್ತಾರೆ ಅನ್ನೋದು ಇವಾಗ ಡೌಟ್ ನನಗೆ. ನೋಡೋಣ ಅವ್ರಿಗೆ ಏನು ಹಾಕ್ಕೊಳ್ತಾರೋ ಕೇಳಬೇಕು. ತುಂಬ ಚೆನ್ನಾಗಿದೆ ಡಾಲರು, ಮಾಡಿಸ್ಕೊಳ್ಳಿ.